ಬೆಂಗಳೂರಲ್ಲಿ ಈ ಏರಿಯಾಗೆ ಬಂದರೆ ತಪ್ಪದೆ ಈ ಒಂದು ಕ್ಷೇತ್ರವನ್ನು ವಿಸಿಟ್ ಮಾಡಿ. ಇಲ್ಲಿ ಶ್ರೀಕೃಷ್ಣನು ಕಿರುಬೆರಳಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದ ವಿಗ್ರಹವನ್ನು ನೀವು ನೋಡ್ಬೋದು. ಮನಸ್ಸಿಗೆ ಶಾಂತಿ, ಉತ್ಸಾಹ ನೀಡುವಂಥ ಈ ಕ್ಷೇತ್ರಕ್ಕೆ ಖಂಡಿತವಾಗ್ಲೂ ಭೇಟಿ ಮಾಡ್ಬೋದು. ಶ್ರೀಕೃಷ್ಣನ ವಿಗ್ರಹವನ್ನು ನೋಡಿದ ನಂತರ ಸುತ್ತಲೂ ಅವನ ಲೀಲೆಗಳನ್ನು ಕೆತ್ತಿರುವ ಈ ಕೆತ್ತನೆಗಳನ್ನು ಸಹ ಈ ದೇವಸ್ಥಾನಕ್ಕೆ ಬಂದರೆ ನೀವು ನೋಡ್ಬೋದು. ತುಂಬ ಶಾಂತವಾದ, ತುಂಬ ವಿರಳವಾದ ಒಂದು ವಿಗ್ರಹ ಮತ್ತು ದೇವಸ್ಥಾನ ಬೆಂಗಳೂರಿನ ಬಸವನಗುಡಿಯಲ್ಲಿ ಇದೆ. ವಾರದ ಎಲ್ಲ ದಿನಗಳು ಈ ಕ್ಷೇತ್ರ ಓಪನಲ್ಲಿ ಇರುತ್ತೆ. ಸೊ ಫ್ರೀ ಆಫ್ ಕಾಸ್ಟ್ ಸಹ ಇರುತ್ತೆ. ಯಾವ ಟೈಮಲ್ಲಿ ಬೇಕಾದರೂ ನೀವು ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಗುರುಗಳ ವಿಗ್ರಹ ಮತ್ತು ಫೋಟೋನು ಸಹ ಇದೆ. ಸುತ್ತಲೂ ಕೃಷ್ಣನ ಲೀಲೆಗಳನ್ನು ಕೆತ್ತಿರುವ ಈ ಕೆತ್ತನೆಗಳನ್ನು ಸಹ ನೀವು ನೋಡ್ಬೋದು. ಯಾವುದೋ ಒಂದು ಗುಹೆ ಒಳಗೆ ಒಂದು ಬಂಡೆಗಲ್ಲಿನ ಮಧ್ಯ ಮಾಡಿರುವಂಥ ಈ ದೇವಸ್ಥಾನದ ರೂಪದಲ್ಲಿರುವಂಥ ಈ ಕ್ಷೇತ್ರವನ್ನು ವಿಸಿಟ್ ಮಾಡೋದು ತುಂಬಾ ಖುಷಿ ಕೊಡುವಂಥದ್ದು. ಕೃಷ್ಣನು ತನ್ನ ಕಿರುಬೆರಳಲ್ಲಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದಿರುವ ರೂಪದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ದರ್ಶನ ಮಾಡಿಕೊಂಡು ಹೊರಗಡೆ ಬಂದರೆ ನಮಗೆ ಇಲ್ಲಿ ಒಂದು ಗೋಶಾಲನೂ ಸಹ ಇದೆ. ಈ ಗೋಶಾಲೆಗೆ ನೀವು ಡೊನೇಷನ್ಸ್ ಬೇಕಿದ್ದರೂ ಸಹ ಕೊಟ್ಟು ಒಂದು ದಾನವನ್ನು ಸಹ ಮಾಡ್ಬೋದು. ಸೊ ಒಳಗಡೆಯಿಂದ ನಾವು ಹೊರಗಡೆ ಬರಬೇಕಾದ್ರೂ ಸಹ ಯಾವುದೋ ಗುಹೆಯಿಂದ ಒಳಗಡೆ ಬರ್ತಾ ಇದ್ದೀವಿ, ಹೊರಗಡೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗೇ ನಮಗೆ ಇರುತ್ತೆ. ಅಷ್ಟು ವಿಭಿನ್ನವಾಗಿ ಡಿಫ್ರೆಂಟಾಗಿ ಈ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇಲ್ಲಿ ನೀವು ಗೋಶಾಲೆ, ಗೋವುಗಳನ್ನು ಸಹ ನೋಡ್ಬೋದು. ಅಲ್ಲಿ ಗೋಶಾಲೆಯನ್ನು ಸಹ ನಡೆಸ್ತಾರೆ. ಇದೇ ಕ್ಷೇತ್ರದ ಮೇಲ್ಗಡೆ ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಒಂದು ಧ್ಯಾನಪೀಠನೂ ಸಹ ಇದೆ. ಇಲ್ಲಿ ಕ್ಲಾಸಸ್ಸನ್ನು ಸಹ ಕಂಡಕ್ಟ್ ಮಾಡ್ತಾರೆ. ಇಂಟ್ರೆಸ್ಟ್ ಇರೋರು ಕ್ಲಾಸಸ್ಸನ್ನು ತಗೋಬೋದು. ಇದು ಕ್ಷೇತ್ರದ ಹೊರಭಾಗದಲ್ಲಿರುವಂಥದ್ದು. ಈ ರೀತಿ ಬಂಡೆಗಲ್ಲುಗಳ ಮಧ್ಯದಲ್ಲಿ ಒಂದು ಬಾಗಿಲನ್ನು ಮಾಡಿ ಒಳಗಡೆ ಹೋಗಿ ದರ್ಶನವನ್ನು ಮಾಡ್ಕೊಂಬರೋ ರೀತಿ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ. ಹೊರಗಡೆ ನೋಡೋದಕ್ಕೂ ವಿಭಿನ್ನವಾಗಿದೆ. ಒಳಗಡೆ ಹೋಗಿ ಸುತ್ಕೊಂಬರೋದಕ್ಕೂ ತುಂಬ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ. ಮಕ್ಕಳಿದ್ರೆ ಸಹ ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ವಿಸಿಟನ್ನು ಮಾಡಿಸಿ. ಈ ಒಂದು ದೇವಸ್ಥಾನ ನಮಗೆ ಬಸವನಗುಡಿಯಲ್ಲಿರುವ BMS ಇಂಜಿನಿಯರಿಂಗ್ ಕಾಲೇಜ್ ಆಪೋಸಿಟಲ್ಲೇ ದೇವಸ್ಥಾನ ಇದೆ. ಸೊ ಇದು BMS ಇಂಜಿನಿಯರಿಂಗ್ ಕಾಲೇಜು, ಅದರ ಆಪೋಸಿಟಲ್ಲೇ ಈ ದೇವಸ್ಥಾನ ಇದೆ. ಬಸವನಗುಡಿ ಮೆಟ್ರೋ ಸ್ಟೇಷನನ್ನು ಇಳಿದ್ರೆ ಜಸ್ಟ್ 10 ನಿಮಿಷ ವಾಕಿಂಗಲ್ಲಿ ಇಲ್ಲಿ ಬರ್ಬೋದು. ಅಲ್ಲಿಂದ ಸ್ವಲ್ಪ ಮುಂದೆ ಅಂದರೆ ಒಂದು 5 ನಿಮಿಷ ನಡ್ಕೊಂಬಂದರೆ ದೊಡ್ಡ ಗಣಪತಿ ದೇವಸ್ಥಾನವೂ ಸಹ ನಿಮಗೆ ಸಿಗುತ್ತೆ. ಅದನ್ನು ಸಹ ದರ್ಶನ ಮಾಡ್ಬೋದು. ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ ಅದು ಶ್ರೀ ಕ್ಷೇತ್ರದಿಂದ ಜಸ್ಟ್ 5 ಮಿನಿಟ್ಸ್ ವಾಕಿಂಗನ್ನು ಮಾಡಿ ಡೌನ್ಗೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಬೆಂಗಳೂರಲ್ಲೇ ತುಂಬ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೇವಸ್ಥಾನ ಇದು. ಇಲ್ಲಿ ಪ್ರತಿ ವರ್ಷ ಕಡಲೆಕಾಯಿ ಪರಿಷೆನೂ ಸಹ ನಡೀತಾ ಬಂದಿದೆ. ಸೊ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನೀವು ಹೊರಗಡೆ ಬಂದರೆ ಅಲ್ಲಿ ಒಂದು ದೊಡ್ಡ ನಂದೀಶ್ವರನ ಒಂದು ವಿಗ್ರಹನೂ ಸಹ ಇದೆ. ಈಗ ನಾವು ಅಲ್ಲಿಗೆ ಹೋಗೋಣ. ಟೆಂಪಲ್ ಹೊರಗಡೆ ಈ ರೀತಿ ಚಿಕ್ಕ ಪುಟ್ಟ ಅಂಗಡಿಗಳು ಪರ್ಚೇಸಿಂಗ್ಗೆ ಸಿಗುತ್ತೆ. ದೇವಸ್ಥಾನದ ಎಡಗಡೆ ಈ ರೀತಿ ಸ್ಟೆಪ್ಸ್ ಅನ್ನೋದು ಸಿಗುತ್ತೆ. ಎರಡೂ ಬದಿಗಳಲ್ಲಿ ನೀವು ಒಂದು ಪಾರ್ಕನ್ನು ನೋಡ್ಬೋದು. ಸೊ ಇಲ್ಲಿ ಒಂದು 20-25 ಮೆಟ್ಲನ್ನು ಹತ್ಕೊಂಡು ಹೋದರೆ ಮೇಲುಗಡೆ ದೊಡ್ಡ ನಂದೀಶ್ವರನ ಒಂದು ವಿಗ್ರಹವನ್ನು ಸಹ ನೀವು ನೋಡ್ತೀರಾ. ಇದು ಸಹ ಬೆಂಗಳೂರಿನಲ್ಲೇ ಪ್ರಸಿದ್ಧವಾದಂಥ ಒಂದು ದೊಡ್ಡ ನಂದೀಶ್ವರನ ಒಂದು ಸ್ಟ್ಯಾಚ್ಯೂ ಅಂತ ಹೇಳ್ಬೋದು. ಸುತ್ತಮುತ್ತಲ ನಿಮಗೆ ಈ ರೀತಿ ಮರಗಿಡಗಳು, ಒಂದು ಪಾರ್ಕ್ ರೀತಿ ಮಾಡಿದ್ದಾರೆ. ಬಂಡೆಗಳಿಂದ ಕೂಡಿದೆ. ಸುಮಾರು 100 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಬಸವನಗುಡಿ ಅಂತ ಒಂದು ಗ್ರಾಮ ಇರುತ್ತೆ. ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಾದ ಸುಂಕೇನಹಳ್ಳಿ, ಗುಟ್ಟಹಳ್ಳಿ, ದಾಸರಹಳ್ಳಿಗಳಲ್ಲಿ ರೈತರು ಶೇಂಗಾವನ್ನು ಬೆಳೀತಾ ಇದ್ರು. ಇಲ್ಲಿಗೆ ಹುಣ್ಣಿಮೆ ದಿನ ಗೂಳಿ ಬಂದು ದಾಳಿ ಮಾಡಿ ಶೇಂಗಾ ಬೆಳೆಯೆಲ್ಲ ನಾಶ ಮಾಡ್ತಾ ಇತ್ತು. ಇದರಿಂದ ನಷ್ಟ ಅನುಭವಿಸಿದ ರೈತರೆಲ್ಲರೂ ಒಂದು ದಿನ ರಾತ್ರಿ ಗೂಳಿಗೋಸ್ಕರ ಕಾಯ್ತಾ ಇದ್ದು ಅದು ಬಂದ ತಕ್ಷಣ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದು ತುಂಬ ವೇಗವಾಗಿ ಓಡಿ ಒಂದು ಬೆಟ್ಟದ ಮೇಲೆ ಓಡಿ ಹೋಗಿ ಅಲ್ಲಿ ಮಾಯ ಆಗುತ್ತೆ. ಆ ಜಾಗದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಗೂಳಿಯ ಬದಲು ಒಂದು ವಿಗ್ರಹ ಇರುತ್ತೆ. ಜನಗಳು ಅದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಇದು ದೈವ ಸಂಕೇತ ಅಂತ ಹೇಳಿ ಆ ಒಂದು ವಿಗ್ರಹದ ಜಾಗದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ತಾರೆ. ಈಗ ನೀವು ನೋಡುವಂಥ ವಿಗ್ರಹ ಅದೇ ಒಂದು ನಂದೀಶ್ವರನ ವಿಗ್ರಹ. ಇದು ಪ್ರತಿ ವರ್ಷ ಬೆಳೀತಾ ಹೋಗುತ್ತೆ. ಆದ್ದರಿಂದ ಇದು ಮುಂದಿನ ದಿನಗಳಲ್ಲಿ ಅದರ ತಲೆ ಮೇಲೆ ಒಂದು ಕಬ್ಬಿಣದ ಪೆಗ್ಗನ್ನು ಹೊಡಿತಾರೆ. ನಂತರ ಅದು ಬೆಳೆಯೋದು ನಿಂತು ಹೋಗುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು ಅದೇ ನಂದೀಶ್ವರನ ವಿಗ್ರಹ. ಇಲ್ಲಿನ ಸುತ್ತಮುತ್ತಲಿನ ರೈತರು ಅವರ ಮೊದಲ ಬೆಳೆಯಾದ ಶೇಂಗಾವನ್ನು ಇಲ್ಲಿಗೆ ಪ್ರತಿ ವರ್ಷ ತಂದು ಈ ನಂದೀಶ್ವರನಿಗೆ ಅರ್ಪಿಸ್ತಾರೆ. ಅದನ್ನೇ ಇಲ್ಲಿ ಕಡಲೆಕಾಯಿ ಪರಿಷೆ ಅಂತ ಪ್ರತಿ ವರ್ಷದಲ್ಲಿ 3 ದಿನ ಇಲ್ಲಿ ಶೇಂಗಾ ಮೇಳವನ್ನು ಮಾಡ್ತಾರೆ. ಜನರು ಸಹ ಆ ಒಂದು ಮೇಳಕ್ಕೆ ಬಂದು ಭಾಗವಹಿಸ್ತಾರೆ. ಸೊ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದರೆ ತಪ್ಪದೇ ಈ ಒಂದು ನಂದೀಶ್ವರನನ್ನು ಸಹ ದರ್ಶನ ಮಾಡ್ಕೊಂಡು ಹೋಗ್ಬೋದು. ವಾರದ ಎಲ್ಲ ದಿನಗಳಲ್ಲಿ ಇದು ಓಪನ್ ಇರುತ್ತೆ. ಇದರ ಪಕ್ಕದಲ್ಲೇ ನೀವು ಬಲಗಡೆಗೆ ಹೋದರೆ ಒಂದು ಚಿಕ್ಕ ಪಾರ್ಕ್ ರೀತಿ ಸಿಗುತ್ತೆ.
ಅಲ್ಲೇ ಸ್ಟೆಪ್ಸನ್ನು ಡೌನಲ್ಲಿ ಇಳಿತಾ ಬಂದರೆ ಫಸ್ಟ್ ಲೆಫ್ಟ್ ಸೈಡ್ ನಿಮಗೆ ಒಂದು ಜಿಮ್ ಏರಿಯಾ ಸಿಗುತ್ತೆ. ಇದು ಅಡಲ್ಟ್ಸ್ ಯೂಸ್ ಮಾಡುವಂಥ ಜಿಮ್ ಏರಿಯಾ. ಹಾಗೆ ಮುಂದೆ ಸ್ಟೆಪ್ಸ್ ಇಳಿತಾ ಹೋದರೆ ನಿಮಗೆ ಒಂದು ಚಿಕ್ಕ ಫಾರೆಸ್ಟ್ ರೀತಿ, ಎಲ್ಲೋ ಫಾರೆಸ್ಟ್ ಸಫಾರಿ ಮಾಡ್ತಿದ್ದೀರಾ ಅನ್ನೋ ರೀತಿ ಕೆಲವೊಂದು ಅನಿಮಲ್ಸನ್ನು ನೀವು ಮಧ್ಯ ನೋಡ್ಬೋದು. ಆರ್ಟಿಫಿಷಿಯಲ್ ಅನಿಮಲ್ಸನ್ನು ಮಾಡಿ ಅಲ್ಲಲ್ಲಿ ನಿಲ್ಲಿಸಿರ್ತಾರೆ. ಸೊ ಜಿರಾಫೆ ಆಗ್ಬೋದು, ಟೈಗರ್ ಆಗ್ಬೋದು, ಡಿಯರ್ ಆಗ್ಬೋದು, ಕೆಲವೊಂದು ಪ್ರಾಣಿಗಳನ್ನು ನೀವು ಹಾಗೇ ನೋಡ್ತಾ, ಇದೆಲ್ಲ ಆರ್ಟಿಫಿಷಿಯಲ್ ಆ್ಯನಿಮಲ್ಸು. ಸುತ್ತಲೂ ನೋಡ್ತಾ ನೀವು ಹಾಗೆ ಮುಂದೆ ಸ್ಟೆಪ್ಸನ್ನು ಇಳಿದು ಹೋದರೆ ಅಲ್ಲೊಂದು ಚಿಕ್ಕ ಏರಿಯಾ ಅನ್ನೋದು ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಹಾಗೆ ನೋಡ್ತಾ ಹೋಗಿ. ಸೊ ಬಸವನಗುಡಿ ಏರಿಯಾಗೆ ಬಂದರೆ ದೊಡ್ಡವ್ರು ವಿಸಿಟ್ ಮಾಡೋಕ್ಕೆ ಟೆಂಪಲ್ಸು ಸಹ ಇದೆ, ಮಕ್ಕಳು ಎಂಜಾಯ್ ಮಾಡೋಕ್ಕೆ ಈ ರೀತಿ ಪಾರ್ಕು ಸಹ ಇದೆ. ಒಂದು ಈವ್ನಿಂಗ್ ಬಂದು ಇಲ್ಲಿ ನೀವು ವಿಸಿಟ್ ಮಾಡಿಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಈ ಪಾರ್ಕಲ್ಲಿ ಹಾಗೆ ಡೌನಿಗೆ ಬಂದರೆ ಈ ರೀತಿ ಫ್ರೀಡಮ್ ಫೈಟರ್ಸ್ದು ಸ್ಟ್ಯಾಚ್ಯೂ ಸಹ ಇದೆ. ಹಾಗೆ ಒಂದು ಮೆಮೊರಬಲ್ ಆಗಿರುವಂಥ ಒಂದು ಡಯಾಸು ಸಹ ನಿರ್ಮಾಣ ಮಾಡಿದ್ದಾರೆ. ಅದು ಫ್ರೀಡಮ್ ಫೈಟರ್ಸ್ ಮೆಮೊರಬಲ್ ಆಗಿ ಮಾಡಿರುವಂಥ ಈ ಒಂದು ಡಯಾಸ್. ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂತ ಅನಿಸುತ್ತೆ. ಸೊ ಅದರಿಂದ ಇಲ್ಲಿ ಒಂದು ಡಯಾಸ್ ರೀತಿ ಫ್ರೀಡಮ್ ಫೈಟರ್ಸ್ ಒಂದು ಪಿಕ್ಚರ್ಸು ಸಹ ಇಲ್ಲಿ ಮೇಲೆ ಮಾಡಿದ್ದಾರೆ. ಇದರ ಆಪೋಸಿಟಲ್ಲೇ ಕುತ್ಕೊಳ್ಳೋದಕ್ಕೆ ಒಂದು ಸ್ಟೆಪ್ಸ್ ರೀತಿ ಜಾಗವನ್ನು ಸಹ ಮಾಡಿರ್ತಾರೆ, ಆಡಿಯನ್ಸ್ ಕುತ್ಕೊಳ್ಳೋದಕ್ಕೆ. ಇಲ್ಲಿ ಏರಿಯಾನೂ ಸಹ ಇದೆ. ಸೊ ತುಂಬ ಪೀಸ್ಫುಲ್ ಆಗಿರುತ್ತೆ. ಈವ್ನಿಂಗ್ ಟೈಮ್ ಇಲ್ಲಿ ಬಂದರೆ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಅದೇ ಸ್ಟ್ರೆಚಲ್ಲಿ ಇನ್ನು ಸ್ವಲ್ಪ ಮುಂದೆ ಬಂದರೆ ಮಕ್ಕಳಿಗೆ ಒಂದು ಪ್ಲೇ ಏರಿಯಾನೂ ಸಹ ಇದೆ. ಮಕ್ಕಳಿದ್ದರೆ ನೀವು ಇಲ್ಲಿ ಒಳಗಡೆ ಹೋಗಿ ಮಕ್ಕಳನ್ನು ಆಡಿಸ್ಕೊಂಡು ನೀವು ಕರ್ಕೊಂಡು ಹೋಗ್ಬೋದು. ಸೊ ಈ ಪಾರ್ಕಿಂದ ಎಕ್ಸಿಟ್ ಆಗೋದಕ್ಕೆ ಇಲ್ಲೊಂದು ಗೇಟ್ ಇದೆ. ನೀವು ಎಕ್ಸಿಟ್ ಆಗಿ ಹೊರಗಡೆ ಬಂದರೆ ಇಲ್ಲೊಂದು ಫುಡ್ ಏರಿಯಾ ಅಥವಾ ಒಂದು ಫುಡ್ ಲೊಕೇಶನ್ ಅನ್ನೋದು ಸಿಗುತ್ತೆ. ಬಸವನಗುಡಿಯಲ್ಲೇ ಇದೊಂದು ಫುಡ್ ಕಾರ್ನರ್ ಅಥವಾ ಫುಡ್ ಸ್ಟ್ರೀಟ್ ಅಂತ ಹೇಳ್ಬೋದು. ಇಲ್ಲೊಂದು 3-4 ಫುಡ್ ಲೊಕೇಶನ್ಸ್ ಇದೆ, ತುಂಬ ಫೇಮಸ್ ಆಗಿರುವಂಥದ್ದು. ಬೇಕಿದ್ರೆ ನೀವು ಇಲ್ಲಿ ಟ್ರೈ ಮಾಡ್ಬೋದು. ನಾವಿಲ್ಲಿ ಕೋಲ್ಕತ್ತಾ ಚಾಟ್ ಸೆಂಟರಲ್ಲಿ ಒಂದೆರಡು ಚಾಟ್ಸನ್ನು ಟ್ರೈ ಮಾಡಿದ್ವಿ. ಇದು ಒಂದು ತುಂಬ ಫೇಮಸ್ ಚಾಟ್ ಸೆಂಟರು ಬಸವನಗುಡಿಯಲ್ಲಿ, ಕೋಲ್ಕತ್ತಾ ಚಾಟ್ ಸೆಂಟರ್ ಅಂತ. ಸೊ ಇಲ್ಲಿ ಇರುವಂಥ ಲಿಸ್ಟ್ ಎಲ್ಲ ಐಟಮ್ಸು ಸಹ, ಎಲ್ಲ ಚಾಟ್ಸು ಸಹ ಇಲ್ಲಿ ಸಿಗುತ್ತೆ. ಸೊ ನಾವು ಫಸ್ಟ್ ಟ್ರೈ ಮಾಡಿದ್ದಿಲ್ಲಿ ಮಸಾಲೆ ಪುರಿ ತುಂಬ ಟೇಸ್ಟಿಯಾಗಿತ್ತು. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದು ಪೀನಟ್ ಮಸಾಲ ಅಂತ. ಸೊ ಅದು ಸಹ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ಇನ್ನೂ ಒಂದೆರಡು ಫುಡ್ ಲೊಕೇಶನ್ಸ್ ಇಲ್ಲಿ ಇದೆ, ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಅಲ್ಲಿಂದ ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ನಮಗೆ ಬಾಂಬೆ ಸ್ನ್ಯಾಕ್ ಸೆಂಟರ್ ಅಂತ ಸಿಗುತ್ತೆ. ಬಸವನಗುಡಿಯಲ್ಲೇ ಇದು ತುಂಬ ಫೇಮಸ್ ಸ್ನ್ಯಾಕ್ ಸೆಂಟರ್, ಯಾಕೆಂದರೆ ಇಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸು ಸಿಗುತ್ತೆ. ಸೊ ಅದರಲ್ಲಿ ನಾನು ಕೆಲವೊಂದು ಸ್ನ್ಯಾಕ್ಸು ಸಹ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಏನು ತೊಗೊಂಡ್ರು ನಿಮಗೆ ಜಸ್ಟ್ 20 to 30 ರುಪೀಸ್ ಆಗುತ್ತೆ ಅಷ್ಟೇ. ತುಂಬ ಅಫೋರ್ಡಬಲ್ ಪ್ರೈಸಸಲ್ಲಿ ತುಂಬ ಒಳ್ಳೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಇಲ್ಲಿ ಸಿಗುತ್ತೆ. ಸೊ ಮೊದಲನೇದು ನಾನು ತೊಗೊಂಡಿದ್ದು ಇಲ್ಲಿನ ಒಂದು ಫೇಮಸ್ ಸ್ನ್ಯಾಕ್ ಐಟಮ್ ಅಂತ ಹೇಳಿದ್ರೆ ಕಚೋರಿ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ಗ್ರೀನ್ ಚಟ್ನಿನೂ ಸಹ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ಜಾಮೂನ್ ತುಂಬ ಫೇಮಸ್ಸು, ಜಾಮೂನ್ ಟ್ರೈ ಮಾಡ್ಬೋದು, ಪಾಪಡಿ ಚಾಟ್ ಟ್ರೈ ಮಾಡ್ಬೋದು. ಜೊತೆಗೆ ಬಜ್ಜಿನೂ ಸಹ ಪಕ್ಕದಲ್ಲೇ ಬಿಸಿ ಬಿಸಿಯಾಗಿ ಹಾಕ್ತಾ ಇರ್ತಾರೆ, ಮಿರ್ಚಿ ಬಜ್ಜಿ, ಅದನ್ನು ಸಹ ಟ್ರೈ ಮಾಡ್ಬೋದು. ಸೊ ಜಾಮೂನು ಸಹ ತುಂಬಾ ಟೇಸ್ಟಿಯಾಗಿತ್ತು. ಇದು ಬಾಂಬೆ ಸ್ನ್ಯಾಕ್ ಸೆಂಟರ್ ಬಸವನಗುಡಿಯಲ್ಲಿರೋದು. ಸೊ ಬಸವನಗುಡಿಗೆ ಯಾರು ಬರ್ತಾರೋ ಈ ಸ್ನ್ಯಾಕ್ ಸೆಂಟರ್ಗೆ ವಿಸಿಟ್ ಮಾಡದೆ ಅವ್ರು ಹೋಗೋದೇ ಇಲ್ಲ. ತುಂಬ ಫೇಮಸ್ ಆಗಿರುವಂಥ ಸ್ನ್ಯಾಕ್ ಸೆಂಟರ್ ಇದು. ತುಂಬ ಅಫೋರ್ಡಬಲ್ ಪ್ರೈಸಸ್ಗೆ ಒಳ್ಳೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ಈ ಸ್ಟೋರು ನಿಮಗೆ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಆಪೋಸಿಟಲ್ಲೇ ಇದೆ, ಕಾರ್ನರ್ ಶಾಪ್ ಇದು. ಇದ್ರ ಆಪೋಸಿಟಲ್ಲಿ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಅನ್ನೋದು ಇದೆ, ಅದರ ಎದುರುಗಡೆ ಈ ಸ್ನ್ಯಾಕ್ ಸೆಂಟರ್ ಅನ್ನೋದು ಸಿಗುತ್ತೆ. ಇದು ಬಸವನಗುಡಿ ಮೇಯ್ನ್ ರೋಡ್ ಇದು. ಸೊ ನಾವು ಆ ಪಾರ್ಕಿಂದ ಹೊರಗಡೆ ಬಂದು ಲೆಫ್ಟ್ ಸೈಡ್ ಒಂದು ರೋಡ್ ಬರುತ್ತೆ, ಆ ರೋಡಲ್ಲಿ ಸ್ಟ್ರೈಟಾಗಿ ನಡ್ಕೊಬಂದರೆ ಕಾರ್ನರಲ್ಲೇ ನಮಗೆ ಈ ಸ್ನ್ಯಾಕ್ ಸೆಂಟರ್ ಅನ್ನೋದು ಸಿಗುತ್ತೆ. ಸೊ ಒಂದು ಈವ್ನಿಂಗು ನಾವು ಬಸವನಗುಡಿಗೆ ಬಂದು ಈ ಎಲ್ಲ ಪ್ಲೇಸಸನ್ನು ವಿಸಿಟ್ ಮಾಡಿ ಎಂಜಾಯ್ ಮಾಡಿದ್ವಿ. 2 to 3 hours ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್.